ನಗರ ಕಮಿಷನರೇಟ್ ವ್ಯಾಪ್ತಿಯ SC/ST ದೌರ್ಜನ್ಯ ತಡೆ ಕಾಯ್ದೆಯ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು ಮತ್ತು ವರದಕ್ಷಿಣೆ ಸಾವು ಪ್ರಕರಣಗಳು, ಈ 4 ಕ್ಯಾಟಗರಿ ಆಫ್ ಅಫೆನ್ಸಸ್ಸಲ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಇರುವಂಥ ಕೇಸಸ್ಸು ಮತ್ತು ಆಲ್ರೆಡಿ ಪೆಂಡಿಂಗ್ ಟ್ರಯಲ್ ಅಂದರೆ ನ್ಯಾಯಾಲಯದಲ್ಲಿ ಯಾವ ವಿಚಾರಣೆಯಲ್ಲಿದ್ದಾವೆ ಆ ಒಟ್ಟು 171 ಪ್ರಕರಣಗಳ ಫಿರ್ಯಾದಿದಾರರು ಮತ್ತು ವಿಕ್ಟಿಮ್ಸ್ ಅಂದರೆ ನೊಂದವರು ಯಾರಿದ್ದಾರೆ ಅವ್ರನ್ನ ನಮ್ಮ ಕಮಿಷನರೇಟ್ ಆಫೀಸಲ್ಲಿ ಕರೆಸಿಬಿಟ್ಟು ಪ್ರಕರಣದ ತನಿಖೆ ಅಥವಾ ವಿಚಾರಣೆಯ ಪ್ರಗತಿ ಎಲ್ಲಿದೆ ಅನ್ನುವಂಥದ್ದು, ಅದೇ ರೀತಿ ಫಿರ್ಯಾದಿದಾರರು ಮತ್ತು ನೊಂದವರು ಯಾರಿದ್ದಾರೆ ಮತ್ತು ವಿಟ್ನೆಸಸ್ ಯಾರಿದ್ದಾರೆ ಅವ್ರಿಗೇನಾದರೂ ವಿಚಾರಣೆ ಸಂದರ್ಭದಲ್ಲಿ ಯಾರಿಂದಾದರೂ ತೊಂದರೆ ಆಗ್ತಿದೆಯಾ ಅನ್ನುವಂಥದ್ದು, ಮತ್ತು ಮುಖ್ಯವಾಗಿ ಆರೋಪಿಗಳೇನಾದರೂ ಕೇಸ್ ವಾಪಸ್ ತೊಗೊಳ್ಳಿ, ಕೇಸ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಥವಾ ಫಿರ್ಯಾದಿದಾರರಿಗೆ ಮತ್ತು ನೊಂದವರಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಒಂದು ಪರಿಶೀಲನಾ ಸಭೆಯನ್ನು ಮಾಡಿದ್ವಿ. ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ಮಹಿಳೆ ಮತ್ತು ಮಕ್ಕಳ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಭಾಗವಹಿಸಿದರು. ಇದರಲ್ಲಿ ಮುಖ್ಯವಾಗಿ SC/ST ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಅದರಲ್ಲಿ ಕಾಂಪನ್ಸೇಷನ್ ಸಿಕ್ಕಿದೆಯಾ ಅನ್ನುವಂಥದ್ದು, ಮತ್ತು ಸಾಮಾಜಿಕವಾಗಿ ಏನಾದರೂ ಮತ್ತು ಅವರಿಗೆ ತೊಂದರೆ ಆಗ್ತಾ ಇದೆಯಾ ಮತ್ತು ಆರೋಪಿಗಳಿಂದ ತೊಂದರೆ ಆಗ್ತಾಯಿದೆಯಾ ಅನ್ನೋಂಥದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ವಿ. ಈ ಒಟ್ಟು 171 ಪ್ರಕರಣಗಳಲ್ಲಿ ಸುಮಾರು 140ಕ್ಕೂ ಹೆಚ್ಚು ಪ್ರಕರಣಗಳ ಫಿರ್ಯಾದಿದಾರರು ಮತ್ತು ನೊಂದವರು ಈ ಒಂದು ಸಭೆಗೆ ಬಂದಿದ್ದರು. ಅದರಲ್ಲಿ ಒಟ್ಟು 10 ಜನ ಅವರಿಗೆ ಆರೋಪಿಗಳಿಂದ ತೊಂದರೆ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ 10 ಜನದಲ್ಲಿ 6 ಜನರ ಮೇಲೆ ನಾವು ನೊಂದವರಿಗೆ ಮತ್ತು ಫಿರ್ಯಾದಿದಾರರಿಗೆ ಬೆದರಿಕೆ ಹಾಕುವಂಥ ಹಿನ್ನೆಲೆಯಲ್ಲಿ ನಿನ್ನೆ 506 IPC ಹಿಂದೆ ಏನಿತ್ತು ಅದಕ್ಕೆ ಇಕ್ವಿವೆಲೆಂಟ್ ಏನು BNS ಸೆಕ್ಷನ್ ಇದೆ ಅದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ನ್ಯಾಯಾಲಯದ ಅನುಮತಿಯನ್ನು ತೊಗೊಂಡು ಮತ್ತು FIR ಹಾಕಿ, ಅದೇ ರೀತಿ ಈ ಎಲ್ಲ ಪ್ರಕರಣಗಳಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರಿಗೆ ಬೇಲ್ ಕ್ಯಾನ್ಸಲೇಷನ್ಗೆ ಕೂಡ ನಾವು ನ್ಯಾಯಾಲಯಕ್ಕೆ ಮನವಿ ಮಾಡ್ತೀವಿ. ಸೊ ಮುಖ್ಯವಾಗಿ ಪೋಕ್ಸೋ ಪ್ರಕರಣ, ರೇಪ್ ಪ್ರಕರಣ ಮತ್ತು SC/ST ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಕೆಲವು ಸಂದರ್ಭದಲ್ಲಿ ಭಾಳ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಕೇಸು ಟ್ರಯಲಲ್ಲಿದ್ದಂಥ ಸಂದರ್ಭದಲ್ಲಿ, ವಿಚಾರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆರೋಪಿಗಳು ಬೆದರಿಕೆ ಹಾಕುವಂಥದ್ದು, ಅದೇ ರೀತಿ ಕೆಲವು ಸಂದರ್ಭದಲ್ಲಿ ನೊಂದವರು ಮತ್ತು ಫಿರ್ಯಾದಿದಾರ ಏನಿದ್ದಾರೆ ಅವರು ಕೂಡ ಹೋಸ್ಟೈಲ್ ಆಗುವಂಥದ್ದು, ಆರೋಪಿಗಳ ಬಗ್ಗೆ ಅವ್ರು ಬಲಾಢ್ಯರಿದ್ದಾರೆ ಅಂತಂದು ಭಯಪಟ್ಟು ಅದರ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಏನು ನಮ್ಮ ವಿಚಾರಣೆಯಲ್ಲಿ ಯಾವ ಹೆದರಿಕೆ ಬೆದರಿಕೆ ಯಾವುದಕ್ಕೂ ಒಳಗಾಗ್ದಂಗೆ ಸಹಕರಿಸಬೇಕು ಅಂತ ನೊಂದವರು ಮತ್ತು ಫಿರ್ಯಾದಿದಾರರಿಗೂ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಯಿತು ಅಂತಂದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಲಿಕ್ಕೆ ಕೂಡ ಸೂಚನೆ ನೀಡಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ಒಟ್ಟು 10 ಅಂದರೆ 6 ಪ್ರಕರಣಗಳು ಮತ್ತು 4 ಮುಂಜಾಗ್ರತಾ ಕ್ರಮವಾಗಿ ನಾವೇನು ಪ್ರಿವೆಂಟಿವ್ ಆ್ಯಕ್ಷನ್ ಮಾಡ್ತೀವಿ, ಒಟ್ಟು 10 ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಈ ಮೂಲಕ ನಾನು ಯಾವುದೇ ಒಂದು ಪ್ರಕರಣದ ಫಿರ್ಯಾದಿದಾರರು ಅಥವಾ ನೊಂದವರು, ಅದು ಹೀನಸ್ ಪ್ರಕರಣ ಇರಲಿ, ನಾನ್ ಹೀನಸ್ ಇರಲಿ, ಕೊಲೆ ಪ್ರಕರಣ ಇರಲಿ, ಕೊಲೆ ಪ್ರಯತ್ನದ ಪ್ರಕರಣ ಇರಲಿ ಅಥವಾ ಬೇರೆ ಯಾವುದೇ ಪ್ರಕರಣ ಇರಲಿ, ಆರೋಪಿಗಳಿಂದ ಏನಾದರೂ ಮುಂದುವರೆದು ತೊಂದರೆ ಆಗಿದೆ ಅಂತಂದು ಇದ್ದರೆ ಅದನ್ನು ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಬಂದು ಮಾಹಿತಿ ಕೊಡಬೇಕು. ಆ ಮೂಲಕ ನಾವು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತಂದು ಈ ಮೂಲಕ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಒಂದೆರಡು ಪೋಕ್ಸೋ ಪ್ರಕರಣಗಳಲ್ಲಿ ಮತ್ತು ಅದರಲ್ಲಿ ಪೇರೆಂಟ್ಸಿಗೆ ಬೆದರಿಕೆ ಹಾಕಿರುವಂಥದ್ದು. ಸೊ ನೀವು ಏನಾದರೂ ಅಕಸ್ಮಾತ್ ಕೇಸ್ ಮುಂದುವರಿಸಿದರೆ ನಾವು ಮತ್ತೆ ಇನ್ನೂ ತೊಂದರೆ ಮಾಡ್ತೀವಿ ಅನ್ನುವಂಥದ್ದು. ಆಮೇಲೆ ಸಾಕಷ್ಟು ಜನ ನೊಂದವರು ಮತ್ತು ಫಿರ್ಯಾದಿದಾರರು ಪ್ರಕರಣ ದಾಖಲು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಯಾಕಂದರೆ ಸುಮ್ಮನೆ ಹೆಣ್ಮಕ್ಳು ಕೆಲವು ಕೇಸಲ್ಲಿ ಗಂಡ್ಮಕ್ಳು ಬಂದು ಬೈದರೆ ತೊಂದರೆ ಆಗುತ್ತೆ ಅಂತಂದು ಹೆಣ್ಮಕ್ಳ ಕಡೆಯಿಂದ ಬಯಸೋದು, ಆಮೇಲೆ ಸೈಲೆಂಟಾಗಿ ಇದ್ದುಕೊಂಡೇ ಗುರಾಯಿಸೋದು ಮತ್ತು ಅವ್ರಿವ್ರ ಹತ್ರ ಮಾತಾಡೋದು, ಈ ಥರದ್ದೆಲ್ಲ ಕೆಲವು ವಿಷಯಗಳು ಗಮನಕ್ಕೆ ಬಂದಿದೆ. ಅದನ್ನು ಅತ್ಯಂತ ಗಂಭೀರವಾಗಿ ನಾವು ತಗೊಳ್ಳಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ.